ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ನಿವಾಸ ಈಗ ರಾಜಕೀಯ ಪವರ್ ಹೌಸ್ ಆಗಿ ಮಾರ್ಪಾಡಾಗ್ತಾ ಇದೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಭೇಟಿಗಾಗಿ ಒಂದೆಡೆ ಬಿಜೆಪಿ ನಾಯಕರು ಆಗಮಿಸ್ತಾ ಇದ್ದಾರೆ. ಸರ್ಜರಿಗೆ ಒಳಗಾಗಿದ್ರು, ಹೀಗಾಗಿ ಮಾಜಿ ಸಿಎಂರನ್ನ ಭೇಟಿಯಾಗಿ ಮಾಡೋದಕ್ಕೆ ಅಂತ ಬಿಜೆಪಿ ನಾಯಕರು ಭೇಟಿ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಮತ್ತೊಂದೆಡೆ ಮಂಡ್ಯ ಕೋಲಾರಕ್ಕೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಭೆ ಕೂಡ ನಡೀತಾ ಇದೆ. ಚನ್ನಪಟ್ಟಣ ಕೋಲಾರ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರ ಜೊತೆಯಲ್ಲಿ ಮೀಟಿಂಗ್ ಕೂಡ ಬ್ಯಾಕ್ ಟು ಬ್ಯಾಕ್ ನಡೀತಾ ಇದೆ. ಮಂಡ್ಯದಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆ ಚನ್ನಪಟ್ಟಣ ಮುಖಂಡರಿಂದಲೂ ಕೂಡ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅಂತ ಕಾರ್ಯಕರ್ತರು ಅದೇ ರೀತಿಯಾಗಿ ಮುಖಂಡರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ನೀವು ಒಪ್ಪಿಗೆ ಕೊಟ್ಟರೆ ನಾನು ಮಂಡ್ಯದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಚನ್ನಪಟ್ಟಣ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಕುಮಾರಸ್ವಾಮಿ ಅವರು ಕೇಳಿದ್ದಾರೆ, ನೀವು ಒಪ್ಕೊಳ್ಳೋದಾದ್ರೆ ನಾನು ಮಂಡ್ಯ ಕ್ಷೇತ್ರದಿಂದ ಲೋಕಸಭಾ ಅಖಾಡಕ್ಕೆ ಇಳಿತೀನಿ ಅಂತ ಕುಮಾರಸ್ವಾಮಿ ಅವರು ಮಾತನಾಡಿದಾರಂತೆ. ಮತ್ತೊಂದೆಡೆಯಲ್ಲಿ ಬಿಜೆಪಿ ನಾಯಕರು, ಅನೇಕ ನಾಯಕರು ಅವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ, ಆರೋಗ್ಯವನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಮೈತ್ರಿ ಕೂಡ ಆಗಿರೋದ್ರಿಂದಾಗಿ ಜೆಡಿಎಸ್ನ ಜೊತೆಗೆ ಮುಂದೆ ಲೋಕಸಭೆ ಚುನಾವಣೆಯನ್ನು ಎದುರಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇನ್ನು ಮತ್ತೊಂದೆಡೆಯಲ್ಲಿ ಜೆಡಿಎಸ್ನಲ್ಲಿ ಈಗ ಟಿಕೆಟ್ ಕೂಡ ಘೋಷಣೆ ಆಗಬೇಕಾಗಿದೆ. ಮತ್ತೊಂದೆಡೆಯಲ್ಲಿ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಬೇಡಿಕೆ ಕೂಡ ಕೇಳಿಬರ್ತಾ ಇದೆ. ಇನ್ನು ಕುಮಾರಸ್ವಾಮಿ ಅವರು ಕೂಡ ಆಸಕ್ತಿ ತೋರ್ತಾ ಇದ್ದಾರೆ. ಹೀಗಾಗಿ ಚನ್ನಪಟ್ಟಣದ ಕಾರ್ಯಕರ್ತರ ಜೊತೆಯಲ್ಲಿ ಮಾತನಾಡಿ, ಮುಖಂಡರ ಜೊತೆಗೆ ಮಾತನಾಡಿ ಅವರ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಿ ಮಂಡ್ಯದಿಂದ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರ ಮಾಡುವಂತಹ ಸಾಧ್ಯತೆ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಿಎಂ ಎಚ್.ಡಿ.ಕೆ ಅವರು ನಿಲ್ಲಬೇಕು ಅನ್ನುವಂತಹ ಒಂದು ಒತ್ತಡ ಇದೆ. ಹೀಗಾಗಿ ಸ್ವಲ್ಪ ಆಲೋಚನೆ ಮಾಡೋದಕ್ಕೆ ಸಮಯ ಕೊಡಿ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. 2018ರಲ್ಲಿ ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಿದ್ರು. ಅದಕ್ಕೂ ಮುಂಚೆ ಚನ್ನಪಟ್ಟಣ ಜನ ಸಾಕಷ್ಟು ತೊಂದರೆಯನ್ನ ಕೂಡ ಅನುಭವಿಸಿದ್ರು. ಹೀಗಾಗಿ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಅಂದು 2 ಕಡೆ ಸ್ಪರ್ಧೆ ಮಾಡಿದ್ರು. ನಾಳೆ ಚುನಾವಣೆ ಬಗ್ಗೆ ಕೋರ್ ಕಮಿಟಿ ಸದಸ್ಯರ ಒಂದು ಸಭೆ ಕೂಡ ನಾವು ಕರೆದಿದ್ದೀವಿ. ನಾಳೆ ಈ ಸಭೆಯಲ್ಲಿ ಮಾತನಾಡಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ಅಂತಿಮವಾಗಿ ನಾವು ತೀರ್ಮಾನ ಮಾಡ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ನಿವಾಸಕ್ಕೆ ತಂದೆಯವರು ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ರಾಜಕೀಯದ ಬೆಳವಣಿಗೆಗಳು, ಲೋಕಸಭಾ ಕ್ಷೇತ್ರದ ವಿಷಯಗಳ ಕುರಿತಂತೆ, ಅದರಲ್ಲೂ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಿನ್ನೆ ದಿನ ಎಲ್ಲ ಜಿಲ್ಲೆಯ ಪ್ರಮುಖ ಮುಖಂಡರು, ಕಾರ್ಯಕರ್ತರು ಬಂದಿದ್ದರು. ನಿಮಗೆಲ್ಲ ಗೊತ್ತಿದ್ದಾಗೆ ತಂದೆಯವ್ರ ಮೇಲೆ ಚುನಾವಣೆ ನಿಲ್ಲಬೇಕು ಅಂತಕ್ಕಂಥ ಒಂದು ಒತ್ತಡ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಚನ್ನಪಟ್ಟಣ ತಾಲೂಕಿನ ಎಲ್ಲ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಮನೆಯಲ್ಲಿ ಸೇರಿದ್ರು. ಅವರ ಮನಸ್ಸಿನಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ತಂದೆಯವರು ಕೂಡ ಅವ್ರಿಗೆ ಏನು ಹೇಳಬೇಕು ಅಂತಕ್ಕಂಥದ್ದು ಈಗಾಗಲೇ ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಸಮಯ ಕೊಡಿ ನಮಗೆ. ಕಳೆದ 15-16 ವರ್ಷದಿಂದನೂ ನಿರಂತರವಾಗಿ, ಏನು 18ರಲ್ಲಿ ರಾಮನಗರ ಚನ್ನಪಟ್ಟಣದಲ್ಲಿ 2 ಕಡೆ ಸ್ಪರ್ಧೆ ಮಾಡ್ತಾರೆ ತಂದೆಯವರು. ಅದಕ್ಕಿಂತ ಮುಂಚಿತವಾಗಿ ಒಂದು 15 ವರ್ಷದಿಂದ ನಿರಂತರವಾಗಿ ಸಾಕಷ್ಟು ನೋವುಗಳನ್ನ ನಮ್ಮ ಚನ್ನಪಟ್ಟಣ ಕ್ಷೇತ್ರದ ಕಾರ್ಯಕರ್ತರು ಅನುಭವಿಸಿರ್ತಕ್ಕಂಥದ್ದು. ಆ ನೋವಿಗೆ ಸ್ಪಂದಿಸಿ ಕುಮಾರಣ್ಣವರು 2 ಕಡೆ ಸ್ಪರ್ಧೆ ಮಾಡ್ತಾರೆ 18ರಲ್ಲಿ. ಒಂದು ಕಡೆ ರಾಮನಗರ, ಒಂದು ಕಡೆ ಚನ್ನಪಟ್ಟಣ. 2 ಕಡೆ ಜನ ಆಶೀರ್ವಾದ ಮಾಡ್ತಾರೆ, ಕಾರ್ಯಕರ್ತರು ಪಕ್ಷದ ಪರವಾಗಿ ದುಡಿತಾರೆ. ತದನಂತರ ಈಗ 23ರಲ್ಲಿ ಮತ್ತೊಮ್ಮೆ ಚನ್ನಪಟ್ಟಣದಿಂದ ಆಯ್ಕೆ ಮಾಡಿರ್ತಕ್ಕಂಥದ್ದು ಕಾರ್ಯಕರ್ತರು. ನಿಮ್ಮೆಲ್ರಿಗೂ ಗೊತ್ತಿದೆಯಣ್ಣ, ಏನು ಪಂಚರತ್ನ ಕಾರ್ಯಕ್ರಮದ ಒಂದಷ್ಟು ಒತ್ತಡಗಳಿಂದ ಕುಮಾರಣ್ಣವರು ಹೆಚ್ಚಾಗಿ ಚನ್ನಪಟ್ಟಣಕ್ಕೆ ಹೋಗೋಕ್ಕಾಗದೇ ಹೋದರೂ ಕೂಡ ಅವರೇ ಕುಮಾರಣ್ಣ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಕುಮಾರಣ್ಣ ಮಾಡಿರ್ತಕ್ಕಂಥ ಹಲವಾರು ಕೆಲಸ ಕಾರ್ಯಗಳೇನಿದೆ ಚನ್ನಪಟ್ಟಣ ತಾಲೂಕಿನ ಅಭಿವೃದ್ಧಿ ವಿಚಾರವಾಗಿ, ಅದನ್ನೆಲ್ಲ ಪ್ರತಿ ಮನೆಗೆ ಹೋಗಿ ಎಲ್ಲ ಮತದಾರರ ಮನೆಗಳಿಗೆ ಮುಟ್ಟಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಗೆಲುವು ಸಾಧಿಸಲಿಕ್ಕೆ ಇವರೆಲ್ಲ ಕಾರಣಕರ್ತರಾಗಿದ್ದಾರೆ. ಸಹಜವಾಗಿ
ಕುಮಾರಣ್ಣ ಅವರು ಚನ್ನಪಟ್ಟಣವನ್ನು ತೊರೆದು ಹೋಗಬಾರ್ದು ಅಂತಕ್ಕಂಥದ್ದು ಎಲ್ಲರಲ್ಲೂ ಇರ್ತಕ್ಕಂಥ ಭಾಳ ಒಂದು ಸ್ಟ್ರಾಂಗ್ ಒಪಿನಿಯನ್ನು. ಹಾಗಾಗಿ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಇವತ್ತು ಹಾಸನ ಜಿಲ್ಲೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅವ್ರಿಗೂ ಕೂಡ ಹೋಗಿ ಕೂತು ಚರ್ಚೆ ಮಾಡ್ತಾರೆ. ಸರ್, ನಾಳೆ ಕೋರ್ ಕಮಿಟಿ ಸದಸ್ಯರ ಮೀಟಿಂಗ್ ಕರೆದಿದ್ದೀವಿ ಇಲ್ಲೇ ಮನೆಯಲ್ಲಿ ಬೆಳಿಗ್ಗೆ. ಹಾಗಾಗಿ ಅವ್ರ ಜೊತೆ ಕೂತು ಸಮಾಲೋಚನೆ ನಡೆಸಿ ತದನಂತರ ಯಾವ ರೀತಿ ಸ್ಟೆಪ್ ತಗೊಳ್ಬೇಕು ಅಂತಕ್ಕಂಥದ್ದು ಹಿರಿಯರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ. ಹೇಳಿದ್ನಲ್ಲಣ್ಣ, ನೋವಿದೆ. 15-20 ವರ್ಷದಿಂದ ನಿರಂತರವಾಗಿ ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದಾರೆ. ಅವರಲ್ಲಿ ಒಂದು ಆಕ್ರೋಶ ಇದೆ. ಯಾವುದೇ ಕಾರಣಕ್ಕೂ ಕುಮಾರಣ್ಣ ಅವ್ರು ನಮ್ಮನ್ನು ಬಿಟ್ಟು ಹೋಗಬಾರ್ದು ಅಂತಕ್ಕಂಥದ್ದು. JP